ಫಸ್ಟ್ ಪ್ಲೇಸ್ ಅಲ್ಲಿ ಬರುತ್ತೆ ಇಸ್ಕಾನ್ ಟೆಂಪಲ್. ಚಾಲೆಂಜ್ ವಿಡಿಯೋ ಮಾಡ್ತಾ ಇದೀನಿ. ನಮ್ ಕನ್ನಡದವ್ರನ್ನ ಹುಡುಕ್ತಾ ಇದೀನಿ. ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ? ನಿಮ್ ಎಕ್ಸ್ಕ್ಯೂಸ್ ಮೀ ಮೇಡಮ್, ಕನ್ನಡ ಬರುತ್ತಾ ನಿಮ್ಗೆ? ಸೂಪರ್ ಅಲ್ಟಿಮೇಟ್. ನಿನ್ನೆ ಶಾಕ್ ಇಂದ ಹೊರಗಡೆ ಬಂದೆ. ಅಮೌಂಟ್ ಎಲ್ಲ ಸ್ವಲ್ಪ ಕಡಿಮೆ ಇದೆ. ಬರ್ತಾ ಇನ್ನೂ ಜಾಸ್ತಿ ಆಗುತ್ತೆ. ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇಷ್ಟೇ ಓದಿದ್ರೆ ಸ್ಟೇಟ್ ಟಾಪರ್ ಆಗ್ತಿದೆ. ಫಸ್ಟ್ ಅಟೆಂಪ್ಟ್ ಗಾನ್. ಅಮ್ಮ ಪ್ರಾಕ್ಟೀಸ್ ಮಾಡ್ಬಿಟ್ಟವರಪ್ಪ ಇವರು. 100 ರೂಪೀಸ್ ಹೋಗಿ ಖುಷಿಯಾಗಿ ಬದುಕು ಸಿಕ್ಕಾಪಟ್ಟೆ ಖುಷಿ ಅನ್ಸ್ತು. ಮಾಡಲ್ಲ ಆಗ್ತಾ ಇದಾರೆ ಗೈಸ್ ಇವರು. ನೀವು ಟಾಪರ್ ನಿಮ್ ಕ್ಲಾಸ್ ಅಲ್ಲಿ? ರಿಯಲಿ? ಅದಕ್ಕೆ ನಾನು ಸ್ಫೂರ್ತಿಯಾಗಿ ತಗೊಳ್ಳಲ್ಲ, ಪೂರ್ತಿಯಾಗಿ ತಗೊಂಡ್ಬಿಟ್ಟಿದೀನಿ. ಲವ್ ಯು ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ವಿಡಿಯೋಗೆ ನೀವು ಕೊಟ್ಟಿರೋ ರೆಸ್ಪಾನ್ಸ್ಗೆ ಒಂದ್ ವಾರ ಶಾಕ್ ಅಲ್ಲಿ ಇದ್ದೆ. ನಿನ್ನೆ ಶಾಕ್ ಇಂದ ಹೊರಗಡೆ ಬಂದೆ. ಇವತ್ತು ವಿಡಿಯೋ ಮಾಡಕ್ ಬಂದೆ. ನಾನ್ ಬಂದಿರೋ ಪ್ಲೇಸು ನೋಡಿ ಅಲ್ಲಿ, ಇಸ್ಕಾನ್ ಟೆಂಪಲ್. ಬ್ಯಾಂಗ್ಳೂರಲ್ಲಿ ಒನ್ ಆಫ್ ದಿ ಕ್ಲೀನೆಸ್ಟ್ ಅಂಡ್ ಬೆಸ್ಟ್ ಟೆಂಪಲ್. ಜಾಸ್ತಿ ಜನ ವಿಸಿಟ್ ಮಾಡಿರೋ ಟೆಂಪಲ್ ಲಿಸ್ಟ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಬರುತ್ತೆ ಇಸ್ಕಾನ್ ಟೆಂಪಲ್. ನನ್ನ ಚಾಲೆಂಜ್ ನಾನು ಈ ಪ್ಲೇಸ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಇವತ್ತು ನಾನು ಕೊಡ್ತಿರೋ ಚಾಲೆಂಜು ನಮ್ ಕನ್ನಡಿಗರಿಗೆ. ಇಲ್ಲಿ ಎಲ್ಲಾ ಭಾಷೆ ಜನಗಳು ಬಂದಿರ್ತಾರೆ. ಇಲ್ಲಿ ತುಂಬಾ ಜನ ವಿಸಿಟ್ ಮಾಡ್ತಾರೆ. ಎಲ್ಲಾ ತರ ಪೀಪಲ್ ಇಲ್ಲಿ ವಿಸಿಟ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ ಕನ್ನಡಿಗರು ಯಾರಿದ್ದಾರೆ ಅಂತ ಹುಡುಕ್ಬಿಟ್ಟು ಅವ್ರಿಗೆ ಚಾಲೆಂಜ್ ಕೊಡೋದ್ರಲ್ಲಿ ಒಂದು ಮಜಾ ಇದೆ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ, ರೆಸ್ಪಾನ್ಸ್ ಹೆಂಗಿರುತ್ತೆ, ಚಾಲೆಂಜ್ ಕಂಪ್ಲೀಟ್ ಮಾಡ್ತಾರಾ ಮಾಡಲ್ವಾ ಅಂದ್ಬಿಟ್ಟು. ಚಾಲೆಂಜ್ ತುಂಬಾ ಕ್ರೇಜಿ ಆಗಿದೆ. ಚಾಲೆಂಜ್ ಕಂಪ್ಲೀಟ್ ಮಾಡಿದವ್ರಿಗೆ ನನ್ನ ಕಡೆಯಿಂದ 100 ರೂಪೀಸ್ ಪ್ರೈಸ್ ಮನಿ ಕೊಡ್ತಾ ಇದ್ದೀನಿ. ಚಾಲೆಂಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಚಾಕ್ಲೇಟ್ ಕೊಡ್ತಾ ಇದ್ದೀನಿ. ಚಾಲೆಂಜ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಕನ್ನಡದಲ್ಲಿ 4 ಲೈನ್ಸ್ ಬರ್ದಿದ್ದೀನಿ. ಅದು ಬ್ರೈನ್ಗೂ ಮತ್ತು ಟಂಗ್ಗೂ ಟಕ್ಕರ್ ಕೊಡೋಂಥ ಲೈನ್ಸು. ಅದನ್ನ ಹೇಳ್ಬೇಕು ಅಂದ್ರೆ ಅಷ್ಟು ಈಸಿ ಇಲ್ಲ. ಬಟ್ ಈ ಚಾಲೆಂಜ್ ನಮ್ಮ ಕನ್ನಡಿಗರಿಗೆ ಮಾತ್ರ, ಯಾಕಂದ್ರೆ ಇದು ಕನ್ನಡಿಗರು ಮಾತ್ರ ಹೇಳೋಕ್ಕಾಗೋದು. ಆ ಲೈನ್ಸ್ ಏನು ಅಂತ ಹೇಳ್ಬಿಡ್ತೀನಿ ಗೈಸ್. ಗೊತ್ತಿರೋದನ್ನ ಎಲ್ಲಿ ಗೊತ್ತಿದೆ ಅಂತ ಹೇಳ್ಬೇಕು, ಗೊತ್ತಿರೋದನ್ನ ಎಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದನ್ನ ಎಲ್ಲಿ ಗೊತ್ತಿದೆ ಅಂತ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದನ್ನ ಎಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಷ್ಟೇ. ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮಂಗೆ ಒಂದು ನಮಸ್ಕಾರ ಹೇಳ್ಬಿಟ್ಟು ನಮ್ಮ ಚಾಲೆಂಜ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್. ಫೈನಲಿ ಚಾಲೆಂಜ್ ಸ್ಟಾರ್ಟ್ ಮಾಡೋ ಟೈಮ್ ಬಂತು. ನಾವು ಈ ಪ್ಲೇಸ್ಗೆ ಬಂದಿದ್ದೀವಿ. ನೋಡಿ ಎಷ್ಟೊಂದು ಜನ ಇದಾರಲ್ಲ ಆಲ್ರೆಡಿ. ಇದರಲ್ಲಿ ನಮ್ಮ ಕನ್ನಡಿಗರನ್ನ ಹುಡ್ಕೋದೇ ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ. ಯಾರ್ಯಾರು ಕನ್ನಡ ಬರುತ್ತೆ ಗೊತ್ತಿಲ್ಲ, ಅವ್ರಿಗೇನೆ ಈ ಚಾಲೆಂಜ್ ಕೊಡ್ಬೇಕು ನಾನು. ಕಮಾನ್ ಗೈಸ್, ಹೋಗೋಣ, ಹುಡ್ಕೋಣ ಬನ್ನಿ ಗಾಯ್ಸ್. ಎಕ್ಸ್ಕ್ಯೂಸ್ ಮೀ ಮೇಡಮ್, ಕನ್ನಡ ಬರುತ್ತಾ ನಿಮಗೆ? ಕನ್ನಡ ಬರಲ್ಲ. ವಿಚ್ ಲ್ಯಾಂಗ್ವೇಜ್? ತೆಲುಗು? ಓಕೆ. ತೆಲುಗು ಅವರು ಕನ್ನಡ ಅಲ್ಲ ಅಂತೆ. ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಕನ್ನಡದವ್ರನ್ನ ಹುಡುಕ್ತಾ ಇದ್ದೀನಿ. ಯಾರಾದ್ರೂ ಸಿಗ್ತಾರ ಅಂತ ನೋಡ್ತಾ ಇದ್ದೀನಿ. ಸರ್ ಕನ್ನಡ ಬರುತ್ತಾ? ಸರ್ ಬರುತ್ತಾ? ಒಂದು ಚಾಲೆಂಜ್ ವಿಡಿಯೋ ಮಾಡ್ತಿದ್ದೀನಿ, ಪಾರ್ಟಿಸಿಪೇಟ್ ಮಾಡ್ತೀರಾ? ಸೊ ಗೈಸ್, ಫಸ್ಟ್ ಪರ್ಸನ್ ಸಿಕ್ಕಿದ್ದಾರೆ ನಮ್ಮ ಚಾಲೆಂಜ್ಗೆ. ಇವ್ರಿಗೆ ನಮ್ಮ ಚಾಲೆಂಜ್ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಸರ್ ಕನ್ನಡದ ಒಂದು ಡೈಲಾಗ್ ಹೇಳ್ತೀನಿ ಸರ್. ಡೈಲಾಗ್ ಅಂದ್ರೆ ಸಿನಿಮಾ ಡೈಲಾಗ್ ಅಲ್ಲ, ಒಂದು ನಾರ್ಮಲ್ ಒಂದು 4 ಲೈನ್ಸ್ ಹೇಳ್ತೀನಿ. ಸ್ಟಾರ್ಟ್ ಮಾಡ್ಲಾ? ನಮ್ಮ ಡೈಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 4 ಲೈನ್ ಕನ್ನಡ ಲೈನ್ ನ ಹೇಳ್ತಾ ಇದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ ರಿಯಾಕ್ಷನ್. ಗೊತ್ತಿರೋದ್ನ ಎಲ್ಲಿ ಗೊತ್ತಿದೆ ಅಂತ ಹೇಳ್ಬೇಕು, ಗೊತ್ತಿರೋದ್ನ ಎಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದ್ನ ಎಲ್ಲಿ ಗೊತ್ತಿದೆ ಅಂತ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದ್ನ ಎಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇದನ್ನ ರಿಪೀಟ್ ಮಾಡ್ಬೇಕು. ಓಕೆ, ಹೇಳ್ತೀರಾ? ಗೊತ್ತಿರೋದನ್ನ ಎಲ್ಲಿ ಹೇಳ್ಬೇಕು ಅಂತ ಗೊತ್ತು, ಗೊತ್ತಿಲ್ದಿರೋದನ್ನ ಎಲ್ಲಿ ಗೊತ್ತಿಲ್ಲ ಅಂತ ಹೇಳೋದು ಗೊತ್ತು. ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಡ್ತು. ಒಂದ್ಸರಿ ಪ್ರಿಪೇರ್ ಆಗ್ಬಿಡಿ. ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ? ನಿಮ್ಗಾದ್ರೆ ಮಾಡ್ತಾ ಇರೋದೇ ಹಾಕಕ್ಕೆ. ಅಲ್ಲಿ ನೋಡಿ ಅವ್ರು ಏನ್ ಹೇಳ್ತಾ ಇದಾರೆ, ಚಾಲೆಂಜ್ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹಾಕ್ಬಾರ್ದಂತೆ. ಬನ್ನಿ, ಕ್ರೇಜಿ ಆಗಿರುತ್ತೆ. ಎಲ್ಲರೂ ನೋಡ್ತಾರೆ. ಫಸ್ಟ್ ವಿಡಿಯೋ ಸಖತ್ ರೆಸ್ಪಾನ್ಸ್ ಬಂದಿದೆ. ಮಿಲಿಯನ್ ವ್ಯೂಸ್ ಹೋಗಿದೆ ಗೊತ್ತಾ? ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಟ್ರೈ ಮಾಡಿ. ಸಮಾಧಾನಕರ ಬಹುಮಾನ ಇದೆ ಎಲ್ಲರಿಗೂ. ಗೊತ್ತಿರೋದನ್ನ ಎಲ್ಲಿ ಗೊತ್ತಿದೆ ಅಂತ ಹೇಳ್ಬೇಕು. ಹೇಳಿ. ಓಕೆನಾ? ಇವಾಗ ಹೇಳಿ. ಮೇಡಮ್ ಸಖತ್ತಾಗಿ ಟ್ರೈ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಇವಾಗ ಹೇಳಿದ್ರೆ ಅವ್ರಿಗೆ ಪ್ರೈಸ್ ಇದೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಹೇಳಿ ಮೇಡಮ್, ಮೈಕ್ ಹತ್ರ ಇಟ್ಕೊಂಡು ಹೇಳಿ. ಗೊತ್ತಿರೋದ್ನ ಎಲ್ಲಿ ಗೊತ್ತಿದೆ ಅಂತ ಹೇಳ್ಬೇಕು, ಗೊತ್ತಿರೋದ್ನ ಎಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದ್ನ ಎಲ್ಲಿ ಗೊತ್ತಿದೆ ಅಂತ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದ್ನ ಎಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೇಕು. ಇದು ನನಗೆ ಚೆನ್ನಾಗಿ ಗೊತ್ತಿದೆ. ಸೂಪರ್ ಮೇಡಮ್, ನೀವು ಸಖತ್ತಾಗಿ ಹೇಳಿದ್ರಿ ಮಾತ್ರ. ಫಸ್ಟ್ ಚಾಲೆಂಜ್ ಫಸ್ಟ್ ಪರ್ಸನ್ ನೀವು ಮಾಡಿದ್ದು. ಸರ್ ನೀವು ಮಾಡಿದ್ರೆ ಚೆನ್ನಾಗಿ ಟ್ರೈ ಮಾಡಿದ್ರಿ. ಬಟ್ ಮೇಡಮ್ ನಿಮ್ದ್ರಲ್ಲೇ ಕಲ್ತ್ಕೊಂಡ್ಬಿಟ್ರ, ನೋಡಿದ್ರ? ಸೂಪರ್ ಆಗಿತ್ತು ಗೈಸ್. ವಿನ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಫೋನ್ ಪೇ ಮಾಡ್ಬಿಡ್ತೀನಿ ನಾನು. ಮಾಡಿದೀನಿ. ಓಕೆ, ಖುಷಿ ಆಯ್ತಾ?
ಹೊಸ ಚಾನಲ್ ಆಗಿರೋದ್ರಿಂದ ಅಮೌಂಟ್ ಎಲ್ಲ ಸ್ವಲ್ಪ ಕಡಿಮೆ ಇದೆ. ಬರ್ತಾ 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 ಇನ್ನೂ ಜಾಸ್ತಿ ಆಗುತ್ತೆ. ಓಕೆನಾ? ಅವರೆಲ್ಲಿ ನಮ್ ಪಾರ್ಟಿಸಿಪೇಟ್ ಮಾಡೋರು ಎಲ್ಲೋದ್ರು? ಇವರು ಹೇಳ್ಬಿಡ್ತಾರೆ ಅನ್ಸುತ್ತೆ. ಯಾಕೋ ಬನ್ನಿ ಬನ್ನಿ, ನೀವು ಬನ್ನಿ, ಪರವಾಗಿಲ್ಲ. ಓಕೆ, ರೆಡಿನಾ? ಗೊತ್ತಿರೋದನ್ನ ಎಲ್ಲಿ ನಾನು ಹೇಳ್ತೀನಿ 3, 2, 1 ಅಂತ ಅವಾಗ ಸ್ಟಾರ್ಟ್. ರೆಡಿ ಗಾಯ್ಸ್? 3, 2, 1 ಸ್ಟಾರ್ಟ್. ಗೊತ್ತಿರೋದನ್ನ ಎಲ್ಲಿ ಗೊತ್ತಿದೆ ಅಂದಾಗ ಹೇಳ್ಬೇಕು, ಗೊತ್ತಿದೆ ಅನ್ನೋದನ್ನ ಎಲ್ಲಿ ಗೊತ್ತಿಲ್ಲ ಅಂದಾಗ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದನ್ನ ಗೊತ್ತಿದೆ ಅಂದಾಗ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅಂದಾಗ ಹೇಳ್ಬೇಕು. ಅದು ನನಗೆ ಚೆನ್ನಾಗಿ ಮಿಸ್ ಆಯ್ತು ರಾಂಗ್ ಆಯ್ತು. ಮತ್ ಸ್ವಲ್ಪ ಮಿಸ್ ಮಾಡ್ಸಿದ್ರಿ ವರ್ಡ್ ನೀವು. ಓಕೆನಾ? ಇನ್ನೊಂದ್ಸರಿ ಕ್ಲೀನ್ ಆಗಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಈ ಸರಿ ಹೇಳ್ಬಿಡ್ತೀರಾ, ಪಕ್ಕ ಹೇಳ್ಬಿಡ್ತೀರಾ ಈ ಸರಿ ನೋಡಿ. ಓಕೆ, ಕನ್ನಡ ಇಷ್ಟು ಕಷ್ಟ ಅಂತ ಇವಾಗ ಫೀಲ್ ಆಗಿದ್ದು. ಬ್ರೈನ್ಗೆ ಚಾಲೆಂಜ್ ಇದು. ಗೊತ್ತಿದೆ ಅನ್ನೋದನ್ನ ಎಲ್ಲಿ ಗೊತ್ತಿದೆ ಅಂದಾಗ ಹೇಳ್ಬೇಕು, ಗೊತ್ತಿಲ್ಲ ಅನ್ನೋ 2 ಅಟೆಂಪ್ಟ್ ಗಾನ್. ಇನ್ನೊಂದ್ಸರಿ ಟ್ರೈ ಮಾಡಿ, ಈ ಸರಿ ಹೇಳ್ತೀರಾ? ಇನ್ನೊಂದ್ಸಲಿ ನೋಡದಾ? ನೋಡಿ ತಗೊಳ್ಳಿ, ನೀವ್ ಹೇಳೋವರೆಗೂ ಕೊಡ್ಸಿದ್ವಿ. ಗೊತ್ತಿರೋದಲ್ಲ ಗೊತ್ತಿಲ್ 3, 2, 1 ಸ್ಟಾರ್ಟ್. ಇರಿ ಅದು ಫಸ್ಟ್ ವರ್ಡ್ ಮರ್ತೋಗ್ತಿದೆ. ಗೊತ್ತಿರೋದನ್ನ ಓಕೆ, ಗೊತ್ತಿದೆ. ಗೊತ್ತಿದೆ ಅನ್ನೋದನ್ನ ಎಲ್ಲಿ ಗೊತ್ತಿಲ್ಲ ಅಂದಾಗ ಹೇಳ್ಬೇಕು. ಕನ್ನಡ ಮರೆಸ್ತೀರಾ ನೀವು? ಹೇಳಿ ಆಯ್ತು ಹೇಳಿ. ಗೊತ್ತಿಲ್ಲದೆ ಇರೋದನ್ನ ಎಲ್ಲಿ ಗೊತ್ತಿದೆ ಅಂದಾಗ ಹೇಳ್ಬೇಕು, ಗೊತ್ತಿರೋದನ್ನ ಎಲ್ಲಿ ಗೊತ್ತಿಲ್ಲ ಅಂದಾಗ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದನ್ನ ಎಲ್ಲಿ ಗೊತ್ತಿದೆ ಅಂದಾಗ ಹೇಳ್ಬೇಕು. ಹೋಯ್ತಾ? ನನಗೆ ಎಲ್ಲ ಮರ್ತೋಗ್ಬಿಡ್ತು ನಿಜವಾಗ್ಲು. ಸಿಂಪಲ್ ಹೇಳ, ನಾನು ಹೇಳ. ಗೊತ್ತಿರೋದ್ನ ಎಲ್ಲಿ ಗೊತ್ತಿದೆ ಅಂತ ಹೇಳ್ಬೇಕು, ಗೊತ್ತಿರೋದ್ನ ಎಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದ್ನ ಎಲ್ಲಿ ಗೊತ್ತಿದೆ ಅಂತ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದ್ನ ಎಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇಷ್ಟೇ ನಾನು ಹೇಳ್ದೆ ಅಲ್ವಾ? ಹಿಂಗ್ ಓದಿದ್ರೆ ಸ್ಟೇಟ್ ಟಾಪರ್ ಆಗ್ತಿದೆ. ಪಕ್ಕ ಆಗ್ಬಿಡ್ತೀರಾ, ಓದ್ಕೊಳ್ಳಿ ಇನ್ಮೇಲೆ. ಇನ್ನ ದೊಡ್ಡ ಯೂಟ್ಯೂಬರ್ ಆಗಿ ಇರಿ, ಚಾಕ್ಲೇಟ್ ಕೊಡ್ಬೇಕಲ್ವಾ ನಿಮ್ಗೆ? ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ, ಇಷ್ಟೆಲ್ಲ ಟ್ರೈ ಮಾಡಿದೀರಾ, ನಮ್ಗೆ ಟೈಮ್ ಕೊಟ್ಟಿದ್ದೀರಾ. ನಮ್ ಸ್ಪೆಷಲ್ ಚಾಕ್ಲೇಟ್ ಕೊಡ್ತಾ ಇದೀವಿ ಇವ್ರಿಗೆ. ಗೈಸ್, ಸೇಮ್ ಕಲರ್ ಆಗಿದೆ ನೋಡಿ, ಮ್ಯಾಚಿಂಗ್. ಓಕೆ, ಥ್ಯಾಂಕ್ ಯು. ಹಾಯ್, ಸೂಪರ್ ಆಗಿತ್ತು ಗೈಸ್ ಚಾಲೆಂಜ್. ಕ್ರೌಡ್ ನೋಡಿ, ಎಲ್ಲ ನಮ್ಮನ್ನ ನೋಡ್ತಾ ಇದಾರೆ, ಇಲ್ಲಿ ಎಲ್ಲ ಸಪೋರ್ಟ್ ಮಾಡ್ತಾ ಇದಾರೆ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇದಾರೆ. ಗೈಸ್, ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಚಾಲೆಂಜ್ ಮಾಡ್ತೀನಿ ಅಂತ ಬಂದಿದ್ದಾರೆ, ಓದ್ಕೊಂಡಿದ್ದಾರೆ, ಆಲ್ರೆಡಿ ಕೊಟ್ಟಿದ್ದೀನಿ. 2 ಅಟೆಂಪ್ಟ್ ಅಲ್ಲಿ ಹೇಳ್ತಾರ ಇಲ್ವಾ ನೋಡೋಣ. ರೆಡಿ ಗೈಸ್? ಗೊತ್ತಿರೋದ್ನ ಎಲ್ಲಿ ಗೊತ್ತಿದೆ ಅಂತ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದ್ನ ಎಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೇಕು, ಗೊತ್ತಿರೋದ್ನ ಗೊತ್ತಿಲ್ಲ ಅಂತ ಫಸ್ಟ್ ಅಟೆಂಪ್ಟ್ ಗಾನ್. 3, 2, 1 ಸೆಕೆಂಡ್ ಅಟೆಂಪ್ಟ್. ಗೊತ್ತಿರೋದ್ನ ಎಲ್ಲಿ ಗೊತ್ತಿದೆ ಅಂತ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದ್ನ ಎಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೇಕು, ಗೊತ್ತಿರೋದ್ನ ಎಲ್ಲಿ ಗೊತ್ತಿದೆ ಅಂತ ಹೇಳ್ಬೇಕು. ಗೈಸ್, ರಿಯಲಿ ಕ್ರೇಜಿ ಗೈಸ್. ನಮ್ ಚಾಕ್ಲೇಟ್ ಫಸ್ಟ್ ವಿಡಿಯೋ ಇಂದ ಫುಲ್ ವೈರಲ್ ಆಗ್ಬಿಟ್ಟಿದೆ. ನೋಡ್ತಾ ಇರಿ, ಇಲ್ಲಿ ಕೊಡ್ತಾ ಇದೀವಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಟ್ರೈ ಮಾಡಿ, ಪರವಾಗಿಲ್ಲ. ರೆಡಿ? ಗೊತ್ತಿಲ್ಲದೆ ಇರೋದ್ನ ಗೊತ್ತಿದೆ ಅಂತ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದ್ನ ಗೊತ್ತಿಲ್ಲ ಅಂತ ಹೇಳ್ಬೇಕು, ಗೊತ್ತಿರೋದು ಲಾಪ್ ಆಯ್ತು. ಓಕೆ, ಪರವಾಗಿಲ್ಲ. 3, 2, 1 ಅಂತ ಹೇಳಿ ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬಿಡಿ. 3, 2, 1 ರೆಡಿ? ಗೊತ್ತಿರೋದ್ನ ಎಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೇಕು. ಸರಿ, ಇನ್ನೊಂದ್ಸಲ. ಓಕೆ, ರೀಟೇಕ್. ಸೆಕೆಂಡ್ ಚಾನ್ಸ್ ಮತ್ತೆ ಕೊಡ್ತಾ ಇದ್ದೀನಿ, ಹೇಳಿ. ಗೊತ್ತಿರೋದ್ನ ಇಲ್ಲಿ ಗೊತ್ತಿದೆ ಅಂತ ಹೇಳ್ಬೇಕು, ಗೊತ್ತಿರೋದ್ನ ಇಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೇಕು, ಗೊತ್ತಿಲ್ಲದೆ ಇಲ್ದಿರೋದ್ನ ಇಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೇಕು. ಗಾನ್ ಮತ್ತೆ ತಪ್ಪೇ ತಗೊಳ್ಳಿ. ಓಕೆನಾ? ಥ್ಯಾಂಕ್ ಯು ಬ್ರೋ. ನಾನು ದೇವ್ರು ಏನ್ ರಂಗ್ ಮಾಡಿದೆ ವಾಯ್ಸು? ದೇವ್ರು ಅವರು. ಗೈಸ್, ಇವರು ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ. ಅವಾಗಿಂದ ಚಾಲೆಂಜ್ ಫೋಟೋ ಹೊಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಎಲ್ಲಿ ಗೆದ್ಬಿಡ್ತಾರೆ ಅಂತ ನನಗೆ ಭಯ ಆಗ್ತಾ ಇದೆ. ರೆಡಿ? 3, 2, 1 ಸ್ಟಾರ್ಟ್. ಗೊತ್ತಿದೆ ಅನ್ನೋದನ್ನ ಎಲ್ಲಿ ಗೊತ್ತಿದೆ ಅಂತ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದನ್ನ ಎಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೇಕು. 3, 2, 1 ಸ್ಟಾರ್ಟ್. ಬೆಳಿಗ್ಗೆ ಸೋಪಾಕ್ ಮಕ್ಕ ತೊಳ್ದೆ. ಉಪೇಂದ್ರ ಡೈಲಾಗ್ ಯಾವ್ದು ಹೇಳಿ ಹೋಗಿ? ಜೀವನದಲ್ಲಿ ಬದುಕಕ್ಕೂ ಇದ್ರದೆ, ಸಾಯಕ್ಕೂ ಇದ್ರದೆ, ನನ್ನಂತ ಒಂದು ಹೆಂಗಿರ್ತಾನೆ ಗೊತ್ತಾ, ಖುಷಿಯಾಗಿ ಬದುಕ. ಬಡವ ನೊಂದಿದ್ದೇನೆ ಸರ್. ನೀವ್ ಹೇಳ್ತೀರಾ? ಅಮ್ಮ ಪ್ರಾಕ್ಟೀಸ್ ಮಾಡ್ಬಿಟ್ಟವ್ರಪ್ಪ ಇವರು. 100 ರೂಪೀಸ್ ಹೋಗಿ ಇವಾಗ. ಗೈಸ್, ಇವ್ರು ಅವಾಗಿಂದ ನೋಡ್ತಾ ಇದಾರೆ.
ಅವಾಗಿಂದ ನೋಡ್ತಾ ಇದಾರೆ, ಸಖತ್ತ ಪ್ರಾಕ್ಟೀಸ್ ಮಾಡ್ಬಿಟ್ಟಿದ್ದಾರೆ ಇವರು. ಹೇಳಿದ್ರು ಹೇಳ್ಬಿಡ್ತಾರೆ, ನೋಡೋಣ ಏನ್ ಮಾಡ್ತಾರೆ ಅಂತ. ಚೂರು ಈ ಕಡೆ ಬಂದ್ಬಿಡಿ, ನೀರ್ ಬಿಡ್ತೈತೆ. ಹಾ, ರೆಡಿ ರೆಡಿ ರೆಡಿ. 3, 2, 1 ಸ್ಟಾರ್ಟ್. ಗೊತ್ತಿರೋದನ್ನ ಎಲ್ಲಿ ಗೊತ್ತಿದೆ ಅಂತ ಹೇಳ್ಬೇಕು, ಗೊತ್ತಿರೋದನ್ನ ಎಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದನ್ನ ಎಲ್ಲಿ ಗೊತ್ತಿದೆ ಅಂತ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದನ್ನ ಎಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೇಕು ಅನ್ನೋದು ನನ್ ಚೆನ್ನಾಗಿ ಹೇಳ್ಬಿಟ್ರು ಗುರು ಇವರು, ಹೇಳ್ಬಿಟ್ರು. ನೋಡಿ ಎಲ್ಲ ಸಕ್ಕತ್ತ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದು ಚಾಲೆಂಜ್ ವಿನ್ ಆಗ್ಬಿಟ್ರು. ಒಳ್ಳೆ ಸ್ಟ್ರಾಟಜಿ ಮಾಡಿದ್ದಾರೆ. ಕನ್ನಡದವರು ಸರ್. ವಾವ್ ವಾವ್ ವಾವ್, ಸೂಪರ್ ಸೂಪರ್, ಅಲ್ಟಿಮೇಟ್. ಇವ್ರು ಪ್ರೂವ್ ಮಾಡ್ಬಿಟ್ರು ಕನ್ನಡದವ್ರು ಅಂದ್ಬಿಟ್ಟು. ಸಖತ್ ಕ್ರೇಜಿ ಆಗಿತ್ತು. ಹೆಂಗಿತ್ತು ನಿಮ್ಮ ರಿಯಾಕ್ಷನ್? ನೈಸ್ ನ್ಯೂ ಎಕ್ಸ್ಪೀರಿಯನ್ಸಸ್. ಚೆನ್ನಾಗಿದ್ಯಾ? ಈ ತರ ಚಾಲೆಂಜ್ ಎಲ್ಲಾದ್ರೂ ಕೊಟ್ಟಿದ್ರ ಯಾರಾದ್ರೂ? ಇಲ್ಲ, ಯಾವ್ದು ಫೇಸ್ ಮಾಡಿಲ್ಲ. ಫಸ್ಟ್ ಇಲ್ಲೇ ಫೋನ್ ಪೇ ಮಾಡ್ತೀನಿ ನಾನು ಇವ್ರ ನಂಬರ್ಗೆ. ಕೇಳಿಲ್ಲ, ಮೆಸೇಜ್ ಖುಷಿ ಅನಿಸ್ತಾ? ಖುಷಿ ಅನ್ಸ್ತು, ಸಿಕ್ಕಾಪಟ್ಟೆ ಖುಷಿ ಅನ್ಸ್ತು. ಸಿಕ್ಕಾಪಟ್ಟೆ ಖುಷಿ ಪಟ್ಟಿದಾರಂತೆ ನೋಡಿ. ನಮ್ಗೆ ಈ ತರ ಇದ್ರೆ ಇನ್ನೂ ಖುಷಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋಸ್ ಮಾಡಕ್ಕೆ ಇನ್ನೂ ಸಿಕ್ಕಾಪಟ್ಟೆ ಮೋಟಿವೇಶನ್ ಸಿಗುತ್ತೆ. ನಮ್ ಕನ್ನಡದವರು, ವಿಶಾಲ ಹೃದಯದವರು ಎಲ್ಲರಿಗೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂತ ಕೇಳಿದ್ದೆ. ಇವತ್ತು ಕಣ್ಣಾರೆ ನೋಡ್ಬಿಟ್ಟಿದೀನಿ ಗಾಯ್ಸ್. ಹೋಗೋಣ ನೆಕ್ಸ್ಟ್. ಆಲ್ ದಿ ಬೆಸ್ಟ್. ನೋಡಿ ಇನ್ನೂ ನನ್ನ ಚಾನೆಲ್ ಜಾಸ್ತಿ ದೊಡ್ಡ ಮಾತು ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅಯ್ಯೋ 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 ಅಯ್ಯೋ, ಕ್ಯಾಮ್ರಾ ನೋಡ್ಕೊಂಡು ಹೇಳಿ. ಗೊತ್ತಿರೋದನ್ನ ಎಲ್ಲಿ ಗೊತ್ತಿದೆ ಅಂತ ಹೇಳ್ಬೇಕು, ಗೊತ್ತಿರೋದನ್ನ ಎಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೇಕು, ಗೊತ್ತಿರೋದನ್ನ ಎಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೇಕು, ಗೊತ್ತಿರೋದನ್ನ ಎಲ್ಲಿ ಗೊತ್ತಿದೆ ಅಂತ ಹೇಳ್ಬೇಕು. ಅದನ್ನ ಮಾತ್ರ ನಂಗೆ ಚೆನ್ನಾಗಿ ಗೊತ್ತಿದೆ. ಏನೇನು ಹೇಳಿದ್ರೆ ಗೊತ್ತಿಲ್ಲ ಮಾತ್ರ 100% ರಾಂಗ್ ಅದ್ರಲ್ಲೂ ಆಯ್ತು ಅನ್ಕೊಂಡು. ಕನ್ನಡ ಬರುತ್ತೆ ಅಲ್ವಾ ಕೇಳೋಣ. ಕನ್ನಡ ಬಂದ್ರೆ ಅವ್ರಿಗೆ ಚಾಲೆಂಜ್ ಕೊಡೋಣ. ಎಕ್ಸ್ಕ್ಯೂಸ್ ಮಿ ಗರ್ಲ್ಸ್, ಕನ್ನಡ ಬರುತ್ತಾ ನಿಮಗೆ? ಕನ್ನಡ ಬರುತ್ತಾ? ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ, ಪಾರ್ಟಿಸಿಪೇಟ್ ಮಾಡ್ತೀರಾ? ತುಂಬಾ ಸಿಂಪಲ್ ಆಗಿದೆ, ಎಕ್ಸೈಟಿಂಗ್ ಇದೆ, ಎಲ್ಲರೂ ಮಾಡಿದ್ದಾರೆ. ಮಾಡಲ್ಲ ಮಾಡ್ತೀರಾ? ಮಾಡಲ್ಲ ಅಂತ ಇದ್ದಾರೆ ಗೈಸ್ ಇವರು. ಅವರು ಮಾಡಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಡನ್. ಓದಕ್ ಬರುತ್ತಲ್ಲ ಕನ್ನಡ? ನೋಡ್ಕೊಳ್ಳಿ. ಅವ್ರು ಓದೋ ಸ್ಟೈಲ್ ನೋಡಿದ್ರೆ ಹೇಳ್ಬಿಡ್ತಾರೆ ಅನ್ಸ್ತಾ ಇದೆ. ರೆಡಿನಾ ಹೇಳ್ಬಿಡ್ತೀರಾ? ಪಕ್ಕನಾ? ಕ್ಲಾಸ್ ಟಾಪರ್ ತರ ಕಾಣಿಸ್ತಾ ಇದ್ದೀರಾ, ಯಾಕೋ ಗೊತ್ತಿಲ್ಲ. ಗೊತ್ತಿರೋದ್ನ ಎಲ್ಲಿ ಗೊತ್ತಿದೆ ಅಂತ ಹೇಳ್ಬೇಕು, ಗೊತ್ತಿರೋದ್ನ ಎಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದ್ನ ಎಲ್ಲಿ ಗೊತ್ತಿದೆ ಅಂತ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದ್ನ ಎಲ್ಲಿ ಗೊತ್ತಿಲ್ಲ ಅಂತ ಹೇಳ್ಬೇಕು ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಗುರು ಹೇಳ್ಬಿಟ್ರು ಗುರು, ಇವರು ಒಂದೇ ಅಟೆಂಪ್ಟ್ ಅಲ್ಲಿ ಸಖತ್ತಾಗಿ ಹೇಳ್ಬಿಟ್ರು. ಒಂದ್ಸರಿ ನೋಡ್ಕೊಂಡ್ರು, ಹೇಳೇ ಬಿಟ್ರು. ಸಖತ್ ಶಾರ್ಪ್ ಇದೆ ನಿಮ್ ಮೈಂಡ್. ಓಕೆನಾ? ಇದು ಆಕ್ಚುಲಿ ತುಂಬಾ ಟಫ್ ಚಾಲೆಂಜ್, ಬಟ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಬಿಟ್ರಿ ನೀವು. ಟಾಪರ್ ನಿಮ್ ಕ್ಲಾಸ್ ಅಲ್ಲಿ? ರಿಯಲಿ? ಅಂದ್ರೆ ನಾರ್ಮಲ್ 91 ಆ ತರ ಅಷ್ಟೇ. ಓಕೆ, ಸಾಕು. 90% ನೋಡಿ, 91% ನಾರ್ಮಲ್ ಅಂತ ಇದಾರೆ ಇವರು. 91% ಅಲ್ಲಿ 3 ಜನ ಹುಡುಗರು ಪಾಸ್ ಆಗ್ಬಿಡ್ತಾರೆ. ನೀವು ಅಂತದನ್ನ ನಾರ್ಮಲ್ ಅಂತ ಇದೀರಾ. ಆದ್ರೂ ಫೈನಲಿ ಸಖತ್ತಾಗಿ ಕಂಪ್ಲೀಟ್ ಮಾಡಿದ್ರು ಇವರು. ಚೆನ್ನಾಗಿ ಹೇಳಿದ್ರು ಒಂದೇ ಅಟೆಂಪ್ಟ್ ಅಲ್ಲಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ದು? ಚೆನ್ನಾಗಿತ್ತು. ಫಸ್ಟಿಗೆ ಬರಲ್ವೇನೋ ಅನ್ಕೊಂಡೆ, ಆದ್ರೂ ಧೈರ್ಯ ಮಾಡಿ ಹೇಳಿದೆ. ಚೆನ್ನಾಗಿತ್ತು. ಧೈರ್ಯ ಮಾಡಿ ಹೇಳಿದ್ರು. ನಮ್ಗಿಲ್ಲ 100 ರೂಪೀಸ್. ಇವ್ರಿಗೆ ಇವಾಗ ಫೋನ್ ಪೇ ಮಾಡ್ತಾ ಇದೀವಿ. ಸ್ಕ್ಯಾನರ್ ಓಪನ್ ಮಾಡಿ ಮೇಡಮ್. ಫೋನ್ ಪೇ ಇಲ್ವಾ? ನಮ್ಮ ಹತ್ರ ಕ್ಯಾಶ್ ಇಲ್ಲ. ಹೆಂಗಿತ್ತು ಗೈಸ್ ವಿಡಿಯೋ? ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ. ನೀವು ಎಲ್ಲ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ತುಂಬಾ ಕ್ರೇಜಿ ಆಗಿತ್ತು ಇವತ್ತಿನ ರಿಯಾಕ್ಷನ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಈ ಚಾಲೆಂಜ್ ನಮ್ಮ ಹುಡುಗರು ಕಂಪ್ಲೀಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಹುಡುಗಿರು ಕಂಪ್ಲೀಟ್ ಮಾಡಿದ್ದಾರೆ ಸರ್ಪ್ರೈಸ್ ಆಗಿ. CEO ಸಾಗರ್ ಚಾಲೆಂಜ್ ಕೊಟ್ರೆ ಆ ಚಾಲೆಂಜ್ಗೆ ಒಂದು ರೇಂಜ್ ಇರುತ್ತೆ, ಅದನ್ನ ಕಂಪ್ಲೀಟ್ ಮಾಡಿದವ್ರಿಗೆ ಒಂದು ಪ್ರೈಸ್ ಇರುತ್ತೆ. ಬಟ್ ಇವತ್ತು ಕಂಪ್ಲೀಟ್ ಮಾಡಿರೋರೆಲ್ಲ ಹುಡುಗಿರು. ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು ಅಂತೇಳಿ ಅಪ್ಪು ಅವ್ರ ಫಿಲಮಲ್ಲಿ ನೋಡಿದ್ವಿ. ಇವತ್ತು ಗೊತ್ತಾಯ್ತು ಹೆಣ್ಮಕ್ಳು ಶಾರ್ಪ್ ಹೋಗೋರು ಅಂತೇಳಿ. ತುಂಬ ಕ್ರೇಜಿಯಾಗಿ ಎಂಜಾಯ್ ಮಾಡಿದೆ ನಾನು ಮಾತ್ರ. ಈ ವಿಡಿಯೋ ಇಷ್ಟು ಚೆನ್ನಾಗಿ ಬರೋಕ್ಕೆ ಒಬ್ಬ ಪರ್ಸನ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಬನ್ನಿ ಗೈಸ್. ಬಂದರೆ ನೋಡಿ ಇಲ್ಲಿ ಗೈಸ್, ಒಂದು ಶಾರ್ಟ್ ಫಿಲ್ಮಲ್ಲಿ ನೋಡಿದೆ. ಇವ್ರ ಆ್ಯಕ್ಟಿಂಗು ತುಂಬ ಸಖತ್ತಾಗಿತ್ತು. ಅವತ್ತಿಂದನೇ ನಾನು ಇವ್ರಿಗೆ ಸೆಲೆಬ್ರಿಟಿ ಅಂತ ಕರೆಯೋಕ್ಕೆ ನಾನು ಡಿಸೈಡ್ ಮಾಡಿಬಿಟ್ಟೆ. ಶಾರ್ಟ್ ಫಿಲ್ಮ್ಸು, ಆಲ್ಬಮ್ ಸಾಂಗ್ಸು, ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾರೆ. ಇವಾಗ ಅವ್ರನ್ನೇ ಮಾತಾಡ್ಸೋಣ, ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಕೇಳೋಣ ಗೈಸ್. ಹೇಳಿ ಬ್ರೋ. ಏನು ಅಂತ ಅಂದರೆ, ನನಗೆ ಇವತ್ತು ಬಂದು ಸಖತ್ ಖುಷಿ ಆಯಿತು, ಸಖತ್ ಎಂಟರ್ಟೈನ್ಮೆಂಟ್ ಮಾಡ್ದು. ಆ್ಯಂಡ್ ನೆಕ್ಸ್ಟ್ ಏನೇನು ಮಾಡಬೇಕು ಅಂತ ಅಂದ್ಬಿಟ್ಟು ಈ ಮಾಂಟೆಸರಿಯಿಂದ ಓದಿ ಎಲ್ಲ ತಿಳ್ಕೊತಾರಲ್ಲ, ಆ ಥರ ಇವತ್ತು ನನಗೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಥ್ಯಾಂಕ್ ಯು. ಆ್ಯಕ್ಚುಲಿ ಹೇಳಬೇಕು ಅಂತ ನಾನು ಎಂತಕ್ಕೆ ಇವ್ರಿಗೆ VIP ದೇವ್ರು ಅಂತ ಏನಕ್ಕೆ ಹೆಸರಿಟ್ಟಿದ್ದೀನಿ ಅಂತಂದರೆ, ಇಟ್ಸ್ ವೆರಿ ಬಿಸಿ ಪರ್ಸನ್. ಸಿಗೋದೇ ಇಲ್ಲ ಕೈಗೆ, ಅಷ್ಟು ಬಿಸಿ ಪರ್ಸನ್. ಬಟ್ ಆದರೂ ಅದೆಲ್ಲ ಬಿಟ್ಟು ಒಂದು ವಿಡಿಯೋಗೋಸ್ಕರ ಮಾಡಿ ಇವತ್ತು ಇಷ್ಟು ಟೈಮ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಇಟ್ಸ್ ರಿಯಲಿ ಗ್ರೇಟ್ ಬ್ರೋ. ಆಕ್ಚುಲಿ ನಿಮ್ಗೆ ನಾನು ಹ್ಯಾಟ್ಸ್ ಹೇಳಬೇಕು. ಹೇಳಕ್ ಹೋಗ್ಬೇಡಿ ಬ್ರೋ. ಇಲ್ಲ ಗೈಸ್, ಏನು ಅಂತಂದ್ರೆ ನಾವ್ ಎಷ್ಟೆಷ್ಟೋ ರೀಲ್ಸ್ ಕೊಂಡು ಮಾಡಿದೀವಿ, ಎಷ್ಟೆಷ್ಟೋ ಟ್ರೈ ಮಾಡಿದೀವಿ, ಅದಕ್ಕಿಂತ ಟೈಮ್ ಕೊಟ್ಟಿದೀವಿ. ತುಂಬಾ ಕಡೆ ದುಡ್ಡು ನಾವು ಚೆಲ್ಬಿಟ್ಟಿದೀವಿ. ಅಂದ್ರೆ ನಮ್ ರೇಂಜ್ಗೆ ಇರೋದು ಎಷ್ಟಿದೆ ಅಷ್ಟು ನಾವೆಲ್ಲ ಚೆಲ್ಲಿ ಮಾಡಿದ್ವಿ. ಬಟ್ ಏನೂ ಹೊರತಾಗಿಲ್ಲ ನಮ್ಗೆ.
ಬಟ್ ಇವ್ರು ನಮ್ಗೆ ಹೇಳ್ತಾ ಇದ್ರು ಏನಂತ, ಹಿಂಗ್ ಮಾಡಿ ಚಂದನ್ ಅವ್ರೆ ಆಗುತ್ತೆ ಮಾಡಿ ಅಂತ. ಬಟ್ ನಮ್ಗೆ ಹಂಗೆ ಹೇಳ್ಬಿಟ್ಟು ಸಡನ್ ಆಗಿ ಒಂದ್ ದಿವಸ ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ ಅಂತ ಅಂದ್ರೆ ಇವ್ರನ್ನ, ನನ್ಗೆ ಒಂಥರ ಶಾಕ್ ಆಗೋಗಿದೆ ಇವಾಗ. ಅದಕ್ಕೆ ನಾನು ಸ್ಫೂರ್ತಿಯಾಗಿ ತಗೊಳಲ್ಲ, ಪೂರ್ತಿಯಾಗಿ ತಗೊಂಡ್ಬಿಟ್ಟಿದೀನಿ. ಅಂಡ್ ಇನ್ನೊಂದು ಬ್ರೋ, ನಾನು ನಿಮ್ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಸೀರಿಯಸ್ಲಿ. ನಿಮ್ದು 10K ಆದಾಗ ನಾನು ನಿಮ್ಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಏನು ಹೇಳಿದ್ನೋ ಆ ಸರ್ಪ್ರೈಸ್ ಖಂಡಿತ ಕೊಡ್ತೀನಿ. ಅಂಡ್ ನಾನು ಅವತ್ತಿನ ದಿನ ನಾನು ಲಾಂಚ್ ಮಾಡ್ತೀನಿ ನನ್ನ ಅಕೌಂಟ್ನ ಅಂಡ್ ನನ್ನ ಯೂಟ್ಯೂಬ್ ಚಾನಲ್ನ ನಾನು ಲಾಂಚ್ ಮಾಡ್ಬೇಕಾದ್ರೆ ಆ ಇದನ್ನ ಇನೋಗ್ರೇಷನ್ ನೀವೇ ಮಾಡ್ಕೊಡ್ಬೇಕು. ಖಂಡಿತ ಬ್ರೋ, ಖಂಡಿತ. ನಿಜವಾಗ್ಲೂ ನೀವು ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಏನ್ ಬೇಕಾದ್ರೂ ಮಾಡೋಣ. ಇನಾಗ್ರೇಷನ್ ಏನು, ಅದಕ್ಕೆ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನಿಮ್ಗೆ ಏನೇನು ಹೇಳ್ಬೇಕು ನಾನೇ ಮಾಡ್ಕೊಡ್ತೀನಿ. ಓಕೆನಾ ಗೈಸ್, ವಿಡಿಯೋ ನೋಡಿದ್ಕೆ ತುಂಬಾ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ಸಾಗರ್ ಸೈನಿಂಗ್ ಆಫ್. My name is CEO Sagar. I'm a first-time traveler. Ticket you book to backpack tie to. First time solo trip feeling so light.